ನಾನು ಇಲ್ಲಿ ಆಶೀರ್ವಾದ ಪಡಲಿಕ್ಕೆ ಬಂದವ. ಅಂಬರೀಷ್ ಅಪ್ಪಗಳು ನಮ್ಮ ಗುರುಗಳು. ಯಾವಾಗಲೂ ಅವರ ಆದೇಶ ಪಾಲನೆ ಮಾಡೋದು ನಮ್ಮ ಧರ್ಮ. ಮಾತಾಡ್ರಿ ಅಂತಂದರು. ಆ ಮಾತಾಡೋ ಯೋಗ್ಯತೆ ನನ್ನಲ್ಲಿ ಇಲ್ಲ. ನಾವೊಬ್ಬ ರಾಜಕೀಯ ವ್ಯಕ್ತಿ ಮತ್ತು ರೈತ ಪರವಾಗಿ ಕೆಲವು ಕೆಲಸ ಮಾಡಿರುವಂಥದ್ದು ಅವರು ಹೇಳಿದರು. ನಿಜವಾಗಿ ಶೋಲಾಪುರದ ಪರಮ ಪೂಜ್ಯರು ಭಾಳಷ್ಟು ನಮಗೆ ಸತ್ಸಂಗದ ಬಗ್ಗೆ, ನಮ್ಮ ಜೀವನ ಸಾರ್ಥಕತೆಯ ಬಗ್ಗೆ, ಧರ್ಮ ಅಂದ್ರೇನು, ಜೀವನ ಅದು ಅವರು ಹೇಳಿದರು. ಇದೇ ರೀತಿ 6 ದಿನ ಪ್ರವಚನ ತಾವೆಲ್ಲ ಕೇಳಿದಿರಿ. ನಮ್ಮ ಧರ್ಮ ಏನಪ್ಪ ಅಂತಂದ್ರೆ ಇದನ್ನು ಪಾಲಿಸೋದು, ಕೇಳೋದು ಹೋಗೋದು ಮತ್ತು ನಮ್ಮ ಜಂಜಾಟದ ಜೀವನ. ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮನೆ ಆಸ್ತಿ, ನಮ್ಮ ಹೊಲ ಇದಂತೂ ಇದ್ದೇ ಇರ್ತದೆ. ಇದು ಯಾವುದು ನಮ್ಮ ಜೊತೆಗೆ ಕೊನೆಯದಾಗಿ ಬರೋದೇ ಇಲ್ಲ. ನಾವು ಎಷ್ಟೊಂದು ಕಷ್ಟಪಟ್ಟು ಎಷ್ಟು ತ್ರಾಸು ತಗೊಂಡು ಏನು ಹಗಲ ರಾತ್ರಿ ದುಡಿತೀವಿ. ಅದರ ಜೊತೆಗೆ ನಾವು ಮಾನವ ಧರ್ಮ ಮತ್ತು ನಮ್ಮ ಜೀವನದಲ್ಲಿ ನಾವು ಮಾನವರಾಗಿ ಹುಟ್ಟಿದ್ದು. ಮಾನವರು ಅತ್ಯಂತ ಶ್ರೇಷ್ಠ ಧರ್ಮ ಅನ್ನುವಂಥದ್ದು ಪವಿತ್ರ ಕುರಾನದಲ್ಲಿ ಸಹಿತ ಅಶರಫುಲ್ ಮಖ್ಲುಕಾತ್ ಅಂತಂದ್ರೆ ಎಷ್ಟು ಜೀವರಾಶಿಗಳದಾವ, ಅದರಲ್ಲಿ ಮಾನವ ಜನ್ಮ ಶ್ರೇಷ್ಠ. ಆ ಮಾನವ ಜನ್ಮದ ನಾವು ಸರಿಯಾದ ಉಪಯೋಗ ಮಾಡಿಕೊಂಡು ಯಾವ ರೀತಿ ಉಪಜೀವನ ಮಾಡಿ ನಾವು ಮುಂದುವರೆದು ಇದರಲ್ಲಿ ಸಾರ್ಥಕತೆ ಹೆಂಗೆ ಪಡಿಬೇಕು ಅನ್ನುವಂಥದ್ದನ್ನು ಈ ಕಾರ್ಯಕ್ರಮದ ಒಂದು ಉದ್ದೇಶ. ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಅಪ್ಪಗಳು ಹೇಳಿದರು ಇದಕ್ಕೆ ಮಳೆಯಿಂದ ಸ್ವಲ್ಪ ತೊಂದರೆ ಆಗಿತ್ತು ಅಂಥೇಳಿ. ನಾನೇನು ಹೇಳ್ತೀನಿ ಅಂತಂದ್ರೆ, ಈ ಕಾರ್ಯಕ್ರಮ ಪ್ರಾರಂಭ ಆದ ಕೂಡಲೇ ಹೆಂಗೆ ಅಮೋಘ ಸಿದ್ದೇಶ್ವರ ಅವರು ಬರಗಾಲದೊಳಗೆ ಮಳೆ ಆಗಲಾರ್ದಾಗ ಕುಡಿಲಕ್ಕೆ ನೀರು ಇಲ್ದಾಗ ಕಂಬಳಿ ಜಾಡ್ಸೋಣ ಮಳೆ ಆಯ್ತು, ಹಂಗೆ ನೀವು ಏನಿಲ್ಲಿ ಈ ಕೌಲುಗುಡ್ಡದಲ್ಲಿ ಇಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಿರಿ. ಇದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗಾಕತ್ತೆ. ಇದು ಪುಣ್ಯದ ಫಲ. ಮನುಷ್ಯನಲ್ಲಿ ಜಗತ್ತಿನಲ್ಲಿ ಪುಣ್ಯ ಇರಲಿಲ್ಲ ಅಂತಂದ್ರೆ ಯಾವುದೂ ಒಳ್ಳೆಯದಾಗುವುದಿಲ್ಲ. ಇವತ್ತು ಮಳೆ ಬಂದರೆ ಕೆಟ್ಟಲ್ಲ, ಮಗ ಉಂಡ್ರೆ ಕೆಟ್ಟಲ್ಲ. ಮಳೆ ಬೇಕಾಗಿತ್ತು. ಎಂಥ ಕಾಲದಲ್ಲಿ ಮಳೆ ಆಯ್ತಪ್ಪ ಅಂತಂದ್ರೆ ನಿಜವಾಗಿ ಭಾಳಷ್ಟು ನಮಗೆ ಮಳೆ ಅವಶ್ಯಕತೆ ಇತ್ತು. ಇದ್ದ ಬೆಳೆಗಳಿಗೆ ಆಯಿತು, ಮುಂದೆ ಬೇಕಾಗಿರುವಂಥದ್ದು ಆಯಿತು. ಬಾವಿಗಳು ಇವತ್ತು ಬೋರ್ವೆಲ್ಗಳು, ಕೆರೆಗಳು ಎಲ್ಲ ಬತ್ತಿ ಹೋಗಿದ್ದು. ಅವೆಲ್ಲ ತುಂಬಬೇಕಾದ್ರೆ ಇದು ಏನು ಮಳೆ ಆಗಾಕತ್ತದ, ಅದರಿಂದನೇ ಆಗ್ತೈತಿ. ಇದೇ ಒಂದು ಪುಣ್ಯದ ಫಲ. ಇದು ಪುಣ್ಯದ ಫಲ ಪಡೆಯುವುದನ್ನು ನಾವು ಈ ಪರಮ ಪೂಜ್ಯರ ಒಂದು ಪ್ರವಚನ ಮತ್ತು ಇಂಥ ಕಾರ್ಯಕ್ರಮಗಳ ಮುಖಾಂತರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಹುಟ್ಟೋಕ್ಕಿಂತ ಮೊದಲು ಎಲ್ಲಿದ್ದೀವಿ, ಹೇಗಿದ್ದೀವಿ ನಮಗೆ ಇವತ್ತು ಗೊತ್ತಿಲ್ಲ. ಹುಟ್ಟಿ ಬಂದಿದ್ದೀವಿ, ಆದರೆ ಹುಟ್ಟೋಕ್ಕಿಂತ ಮೊದಲು ಎಲ್ಲಿದ್ದೀವಿ ಗೊತ್ತಿಲ್ಲ. ನಾವು ಇಲ್ಲಿಂದ ಹೋದ ನಂತರ ನಾವು ಎಲ್ಲಿ ಹೋಗ್ತೀವಿ ಅದು ನಮಗೆ ಗೊತ್ತಿಲ್ಲ. ಸಿದ್ದೇಶ್ವರ ಅಪ್ಪಗಳು ಬಹಳ ಹೇಳ್ಯಾರ. ಅವರು ತಮ್ಮ ಜೀವನ ಎಲ್ಲ ಇಡೀ ಪ್ರವಚನದಲ್ಲಿ ಅವರ ತಪಸ್ಸಿನಲ್ಲಿ ಕಳೆದರು. ಭಾಳ ಹೇಳ್ಯಾರ. ಅದರಿಂದ ನಾವು ತಿಳ್ಕೊಬೇಕಾಗೈತಿ. ಸತ್ಯ ಎನ್ನುವಂಥದ್ದು ಧರ್ಮ, ನಮ್ಮ ಧರ್ಮ ಪಾಲನೆಯೇ ಅದೇ ಒಂದು ನಿಜವಾದ ನಮ್ಮ ಧರ್ಮ, ನಮ್ಮ ಕರ್ತವ್ಯವೇ ಧರ್ಮ. ಮತ್ತು ಶಕ್ತಿ ಏನೈತಿ, ದೈವಿ ಶಕ್ತಿ ಅದ ದೇವರು. ಈಗ ಯಾವುದೋ ಒಂದು ನಿಸರ್ಗದಲ್ಲಿ ಶಕ್ತಿಗಳದಾವ, ಪಂಚಮಹಾಭೂತಗಳದಾವ, ಬ್ರಹ್ಮಾಂಡ ಐತಿ. ಈ ಬ್ರಹ್ಮಾಂಡ ಎಷ್ಟು ದೊಡ್ಡದೈತೆ ಅನ್ನೋದು ಯಾವ ವಿಜ್ಞಾನಿಗೂ ಇನ್ನೂ ಗೊತ್ತಿಲ್ಲ. ಈ ನಾಸಾದಲ್ಲಿ ಇದರೊಳಗೆ ವಾಟ್ಸಪ್ನೊಳಗೆ ಹಾಕ್ತಾರೆ ನೋಡ್ರಿ. ಯಾವುದು ಏನಪ್ಪ ಅಂತಂದು ಬ್ರಹ್ಮಾಂಡದ ಒಂದು ಚಿತ್ರ ಹಾಕಿರ್ತಾರೆ. ಆ ಚಿತ್ರದಲ್ಲಿ ಎಷ್ಟು ನಕ್ಷತ್ರಗಳದಾವ ಅಂತಂದ್ರೆ ಅಸಂಖ್ಯಾತ, ಎಷ್ಟು ಕೋಟಿ ನಕ್ಷತ್ರ ಅದಾವ ಗೊತ್ತಿಲ್ಲ. ಆ ನಮ್ಮ ಸೂರ್ಯ ಅಂದು ನಮಗೆ ಬೆಳಕು ಕೊಡ್ತಾನೆ, ಅದು ಒಂದು ನಕ್ಷತ್ರ. ಆ ಸೂರ್ಯನ ಸುತ್ತ ತಿರುಗುವಂಥ 9 ಗ್ರಹಗಳು. ಆ 9 ಗ್ರಹಗಳಲ್ಲಿ ಜಗತ್ತು ಒಂದು ಗ್ರಹ. ಆ ಜಗತ್ತಿನಲ್ಲಿ ನಾವು ಹುಟ್ಟಿದ್ದೀವಿ. ಜಗತ್ತು ಎಷ್ಟು ದೊಡ್ಡದೈತಿ, ಏನೇನೈತೆ ಅನ್ನೋದು ಸ್ವಲ್ಪ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದು ಬ್ರಹ್ಮಾಂಡ ಎಷ್ಟು ದೊಡ್ಡದೈತಿ, ಎಷ್ಟು ನಕ್ಷತ್ರಗಳದಾವ, ಅದ್ರ ಹಿಂದೆ ಎಷ್ಟು ಗ್ರಹಗಳದಾವ, ಅದೇನೇನೈತಿ ನಮಗೆ ಯಾರಿಗೆ ಇನ್ನೂ ಯಾವ ವಿಜ್ಞಾನಿಗೂ ತಿಳಿದಿಲ್ಲ. ನಾನು ಹೇಳೋ ತಾತ್ಪರ್ಯ ಇಷ್ಟ ಅದ. ಇದು ಏನು ನಾವು ಇವತ್ತು ಹುಟ್ಟಿದ್ದೀವಿ, ನಾವು ಪ್ರಾಯೋಗಿಕವಾಗಿ ಏನು ನೋಡ್ತೀವಿ, ಅಣ್ಣ ಬಸವಣ್ಣವರು ಹೇಳಿದ್ರಲ್ಲ, ಅಣ್ಣ ಬಸವಣ್ಣವರು ಹೇಳಿದರು ಪ್ರತ್ಯಕ್ಷದಲ್ಲಿ ಸ್ವರ್ಗ ನರಕ ಬೇರಿಲ್ಲ ಕಾಣಿರ್ಯೋ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಆ ರೀತಿ ನಾವು ಇಲ್ಲಿ ನಿಜವಾದ ಆಚಾರ ಪ್ರಕಾರ ನಡ್ಕೋಬೇಕು ಹೊರತಾಗಿ ನಾವು ನಮ್ಮ ಗಳಿಕೆಯಲ್ಲಿ ಆಗಲಿ ನಮ್ಮ ಇದರಲ್ಲಿ ಆಗಲಿ ಮತ್ತೊಬ್ಬರಿಗೆ ತೊಂದರೆ ಆಗುವಂಥದ್ದು ಯಾವುದೇ ಕೆಲಸ ಮಾಡಬಾರ್ದು ಅಂಥೇಳಿ ಏನೋ ಒಂದು ಪರಮ ಪೂಜ್ಯರು ಹೇಳಿದ್ದಾರೆ. ಅದನ್ನು ನಾವು ಪಾಲಿಸ್ಕೊಂಡು ಹೋಗುವಂಥದ್ದು ಒಂದು ನಿಟ್ಟಿನಲ್ಲಿ ಇದನ್ನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಯ ಜೊತೆಗೆ ಮಠದ ಜೊತೆಗೆ ಇವತ್ತು ಇಂಥ ಮಹತ್ವದ ಧಾರ್ಮಿಕ ಕಾರ್ಯಕ್ರಮಗಳು. ಇವತ್ತು ಅಮರೇಶ್ವರ ಪರಮ ಪೂಜ್ಯರು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಸಹಿತ ಅವ್ರ ಮಾತುಗಳು ಹೆಂಗಪ್ಪ ಅಂತಾರೆ, ಗರ್ಜನೆ, ಒಂದು ಹುಲಿ ಗರ್ಜನೆ ಮಾಡಿದಂಗೆ ಪ್ರತಿಯೊಂದು ಮಾತಿನಲ್ಲೇ ಅರ್ಥ ಇರ್ತದೆ.
ಪ್ರತಿಯೊಂದು ಮಾತಿನಲ್ಲಿ ಅರ್ಥ ಇರ್ತದೆ. ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಯಾಕಂದರೆ ಪರಮ ಪೂಜ್ಯರ ಮಾತುಗಳನ್ನು ತಾವು ಕೇಳಲಿಕ್ಕೆ ಬಂದಿದ್ದೀರಿ. ನಾವು ಎಲ್ಲ ಇಂಥ ಕಾರ್ಯಕ್ರಮಗಳಿಗೆ ಎಷ್ಟು ಮಂದಿ ಭಕ್ತರಿದ್ದಾರೆ ಎಲ್ಲರೂ ನಾವು ಸಹಾಯ ಮಾಡುವಂಥದ್ದು ಅವಶ್ಯಕತೆ ಅದ ಅಂತ ನನಗೆ ಅನ್ನಿಸ್ತದೆ. ನಾನೂ ಒಬ್ಬ ಭಕ್ತನಾಗಿ ಈಗೇನು ಒಂದು ಕಾರ್ಯಕ್ರಮದ ಒಂದು 7 ದಿವಸ ನಡೀತು, ಸಂಸ್ಥೆಗಲ್ಲ ಈ ಕಾರ್ಯಕ್ರಮಕ್ಕೆ 10,001 ರೂಪಾಯಿಯನ್ನು ನಾನು ಅವರ ಅಡಿದವರುಗಳಲ್ಲಿ ಸಮರ್ಪಣೆ ಮಾಡಿ ಅವ್ರಿಗೆ ನನ್ನ ಅಲ್ಪ ಸೇವೆಯನ್ನು ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಭಾಳಷ್ಟು ಪರಮ ಪೂಜ್ಯರದಾರ. ನಾವು ಮಾತಾಡೋದ್ರೊಳಗೆ ಏನಾರು ತಪ್ಪಾಗಿರ್ಬೇಕು, ಯಾಕಂದ್ರೆ ನಮಗೆ ಎಲ್ಲನೂ ತಿಳಿಯಂಗಿಲ್ಲ, ಸ್ವಲ್ಪ ಮಟ್ಟಿಗೆ ತಿಳಿದಿರ್ತೈತಿ. ಅದನ್ನು ಹೇಳಕ್ಕೆ ಹೋಗಿ ಎಲ್ಲರೂ ನಾವು ಎಡುತ್ತೀವಿ. ಅದು ಏನಾದರೂ ನಾನು ಎಡೆಯಿದ್ರೆ ಅವರೆಲ್ಲರೂ ನನಗೆ ಕ್ಷಮ ಮಾಡ್ಬೇಕಂತೇಳಿ ಹೇಳಿ ಈಗ ಅವರೆಲ್ಲರಿಗೆ ಅಡಿದವರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್.